ఏడుకొండలవాడ వెంకటరమణ గోవింದ ಗೋವಿಂದ ಆಪದ ಮುಖ್ಯ. ಹಾಯ್ ಗೈಸ್, ವೆಲ್ಕಮ್ ಟು ರಾಕಿ ಸೋಮ ಯೂಟ್ಯೂಬ್ ಚಾನಲ್. ನಾವು ಇವತ್ತಿರೋದು ಕೋಲಾರಲ್ಲಿ. ಇವತ್ತು ಹೋಗ್ತಿರೋದು ತಿರುಪತಿಗೆ. ಇನ್ನೂ ಬಸ್ ಬಂದಿಲ್ಲ, ವೈಟ್ ಮಾಡ್ತಿದ್ದೀವಿ. ಎಷ್ಟೊತ್ತಾಗುತ್ತೋ ಬಸ್ ಗೊತ್ತಿಲ್ಲ, ಅದಕ್ಕೆ ವೈಟ್ ಮಾಡ್ತಿದ್ದೀವಿ. ಬಸ್ ಇನ್ನೂ ಬಂದಿಲ್ಲ, ಕಾಯ್ತಿದ್ದೀವಿ. ಇನ್ನೂ ಎಷ್ಟೊತ್ತಾಗುತ್ತೋ ಬಸ್ ಬರೋದು ಗೊತ್ತಿಲ್ಲ. ಇನ್ನೂ ಹಾಫ್ ಆನ್ ಅವರ್ ಮೇಲೆ ಆಗ್ಬೋದು, ಕಾಯ್ತಿದ್ದೀವಿ. ಬಸ್ ಬರೋದು ಇನ್ನೂ ಲೇಟು, ಅದಕ್ಕೆ ಬದಾಮಲ್ ಕೂಡ ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಿರೋದು ಗೈಸ್, ಇನ್ನೂ ಅಷ್ಟೊಂದು ಏನು ಗೊತ್ತಿಲ್ಲ, ಟ್ರೈ ಮಾಡ್ತಿದ್ದೀವಿ. ಅರ್ಜುನನ ಜೊತೆಯಲ್ಲಿ ಶ್ರೀಕೃಷ್ಣ ಇದ್ದಂಗೆ ನನ್ನ ಜೊತೆಯಲ್ಲಿ ನೀನು ಸದಾ ಇರಬೇಕು. ಸಪೋರ್ಟ್ ಮಾಡಿ ಆದಷ್ಟು. ಬಾದಾಮನ್ ಕುಡಿಯಕ್ಕೆ ಹೋಗ್ತಿದ್ದೀವಿ. ನೋಡಿ ಗೈಸ್, ಇನ್ನ ಬಸ್ಸೇ ಬಂದಿಲ್ಲ, ಬಾದಾಮನ್ ಕುಡಿತಿದ್ವಿ. 2 ಅವರ್ ಕಾದಿ ಇವಾಗ ಬಸ್ ಬಂದೈತೆ. ಕೊನೆಗೂ ಟಿಕೆಟ್ ತಗೊಂಡ್ವಿ, ಇನ್ನೇನು ಹೋಗೋದು. ನೋಡಿ ಬಿಲ್ ಎಷ್ಟಾಗಿದೆ, 4 ಜನಕ್ಕೆ. ಜಸ್ಟು ತಿರುಪತಿ ರೀಚ್ ಆದ್ವಿ. ಈಗ 1 ಗಂಟೆ ಟೈಮು. ಜಸ್ಟ್ ರೀಚ್ ಆದ್ವಿ, ಬಂದಿದ್ದೀವಿ ತಿರುಪತಿಗೆ. ಇವಾಗ ಟೈಮ್ 3 ಗಂಟೆ ಗೈಸ್, ಇನ್ನೂ 1 ಅವರ್ ಇದೆ. ಮೆಟ್ಲ ಹತ್ರ ಹೋಗ್ತಿದ್ದೀವಿ. ತಿರುಪತಿಯಿಂದ ತಿರುಮಲಕ್ಕೆ ಹೋಗಲು 2 ಮಾರ್ಗಗಳಿವೆ. ಒಂದು ಅಲಿಪಿರಿ ಮೆಟ್ಟಲುಗಳಿನ ಮೂಲಕ ಹೋಗ್ಬೋದು, ಇನ್ನೊಂದು ಶ್ರೀವಾರಿ ಮೆಟ್ಟಲುಗಳ ಮೂಲಕ ಹೋಗ್ಬೋದು. ನಾವಿವತ್ತು ನಿಮಗೆ ಅಲಿಪಿರಿ ಮೆಟ್ಟಲುಗಳಿಂದ ಯಾವ ಥರ ಹೋಗೋದು ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತೀವಿ. ಅಲಿಪಿರಿ ಮೆಟ್ಟಲುಗಳು ತಲುಪಿದ ನಂತರ ಅಲ್ಲಿಗೆ ಹೋಗಿದ ತಕ್ಷಣ ನಿಮ್ಮ ಹತ್ರ ಯಾವುದೇ ಲಗೇಜು ಅಥವಾ ವಸ್ತುಗಳು ಥಿಂಗ್ಸ್ ಏನೇ ಇದ್ದರೂ ಲಗೇಜ್ ಕೌಂಟ್ರ್ ಹತ್ರ ಹೋಗಿ ನೀವು ಮೇಲೆ ರೀಚ್ ಆಗೋದಕ್ಕಿಂತ ಮುಂಚೆ ಅಲ್ಲಿ ಕೊಟ್ಟರೆ, ನೀವು ರೀಚ್ ಆಗೋದಕ್ಕಿಂತ ಮುಂಚೆ ಅವರು ನಿಮ್ಮ ಲಗೇಜನ್ನು ಮೇಲೆ ತೊಗೊಂಡೋಗಿ ಕೊಡ್ತಾರೆ. ನಾವು ಮೇಲೆ ರೀಚ್ ಆಗೋಕ್ಕೆ 4 to 5 hours ಬೇಕಾಗುತ್ತೆ. ನಮ್ಗೆ ಅವರೊಂದು ರಸೀದಿ ಕೊಡ್ತಾರೆ, ಆ ರಸೀದಿ ತೊಗೊಂಡು ಮೇಲ್ಗಡೆ ಹೋಗ್ಬೇಕು ನಾವು. ಬನ್ನಿ ಸ್ಟಾರ್ಟ್ ಮಾಡೋಣ. ನಾವಿವಾಗ ಬೆಟ್ಟದ ಮೇಲೆ ಹೋಗೋಕ್ಕೆ ಟೈಮಿಂಗ್ ಏನಂದರೆ, ಬೆಳಗ್ಗೆ 4 ಗಂಟೆಯಿಂದ ಸಂಜೆ 6ರಿಂದ 7 ಗಂಟೆ ಒಳಗಡೆ ಮಾತ್ರ ಇವಾಗ ಪ್ರವೇಶ ಇರೋದು. ಮುಂಚೆ ಎಲ್ಲ ರಾತ್ರಿ 24 hours ಇರ್ತಿತ್ತಂತೆ, ಈಗ ಬಿಡ್ತಾ ಇಲ್ಲ. ಯಾಕಂದರೆ ಪ್ರಾಣಿಗಳೆಲ್ಲ ಓಡಾಡ್ತಾ ಇರುತ್ತೆ, ಜನಗಳು ಎದುರ್ತಾರೆ ಅಂದ್ಬಿಟ್ಟು ಬಿಡ್ತಾ ಇಲ್ಲ. ಬೆಳಗ್ಗೆ 4 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಮಾತ್ರ. ಇವಾಗ ತಾನೇ ಎಂಟ್ರೆನ್ಸಲ್ಲಿ ಹತ್ತಿದ್ದೀವಿ. ನಿಮ್ಮ ಅರಿಕೆಗಳು ಏನಾದರೂ ಇದ್ದರೆ, ಮನೆ ಕಟ್ಟಬೇಕು ಅಥವಾ ಬೇರೆ ಏನಾದರೂ ಇದ್ದರೆ, ಇಲ್ಲಿ ಈ ಥರ ಕಲ್ಲುಗಳನ್ನು ಜೋಡಿಸಿ ಆ ದೇವರಿಗೆ ನಿಮ್ಮ ಕೋರಿಕೆಗಳನ್ನು ಕೋರ್ಕೊಂಡ್ರೆ ಹೀರೆ ಹಿಡಿಸುತ್ತಾರೆ ಅಂತ ಇಲ್ಲಿರುವ ಜನರು ಹೇಳ್ತಾರೆ. ಅದ್ರ ಬಗ್ಗೆ ನನಗೂ ಅಷ್ಟು ಮಾಹಿತಿ ಇಲ್ಲ. ಈ ಬೆಟ್ಟಕ್ಕೆ ಸುಮಾರು 3550 ಮೆಟ್ಟಲುಗಳಿವೆ. ಇಲ್ಲಿ ಬರುವಂಥ ಜನರು ಪ್ರತಿಯೊಂದು ಮೆಟ್ಟಲುಗಳಿಗೆ ಅರಿಶಿನ, ಕುಂಕುಮ ಮತ್ತು ಕರ್ಪೂರ ಪ್ರತಿಯೊಂದು ಮೆಟ್ಟಲಿಗೂ ಹಚ್ಚಿ ನಮಸ್ಕಾರ ಮಾಡುತ್ತಾ ಸ್ಟೆಪ್ಸ್ನ ಹತ್ತೋಕ್ಕೆ ಶುರು ಮಾಡಿರ್ತಾರೆ. ನಾವು ಅವ್ರನ್ನ ಯಾಕೆ ಅಂತ ಕೇಳಿದ್ದಕ್ಕೆ ಅವರು ಕೋರ್ಕೊಂಡಿರೋ ಪರಿಹಾರ ಆಗುತ್ತೆ. ಕೊನೆಗೂ ತಿರುಪತಿ ಹತ್ರ ಬಂದಿದ ತಕ್ಷಣ ಎಂಟ್ರೆನ್ಸಲ್ಲಿ ಕಾಣಿಸುತ್ತಲ್ಲ ಲೈಟಿಂಗ್ಸ್, ಮೂರ್ನಾಮ, ಅಲ್ಲಿಗೆ ಬಂದ್ವಿ.
ಅಂತ ನಡೆದು ಇವಾಗ ಬೆಟ್ಟ ಲಾಸ್ಟಿಗೆ ಬಂದೈತೆ. ಟೈಮ್ ಎಷ್ಟು 12:30 ಆಗಿದೆ. ಬೆಳಗ್ಗೆ 6 ಗಂಟೆಗೇನೋ ಸ್ಟಾರ್ಟ್ ಮಾಡಿದ್ದು ಹತ್ತಕ್ಕೆ. ಏನೋ ಬಂತು ನೋಡಿ. ಇಲ್ಲಿ ಮಾತಾಡ್ತಾ ಇರೋದು ನಿಮ್ಗೇನು ಕೇಳಿಸಲ್ಲ, ಯಾಕಂದ್ರೆ ಇಲ್ಲಿ ದೇವ್ರ ಸಾಂಗ್ ಪ್ಲೇ ಆಗ್ತಿದೆ. ಅದರಿಂದ ನಾವು ಬರೀ ವಿಡಿಯೋ ಮಾಡ್ಕೊಂಡು ನಿಮ್ಗೆ ವಾಯ್ಸ್ ಓವರ್ ಕೊಡ್ತೀವಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದು RCB ಗೆಲ್ಲಿ ಅಂದ್ಬಿಟ್ಟು ಹಂಗೆ ನಮ್ಮ ಕಸ ಮೆಚ್ಚಿನ RCB 15 ವರ್ಷಗಳಿಂದ ಕಪ್ ಸೋಲ್ತಾನೆ ಬಂದಿದೆ. ಈಗ ನಾವು ನಮ್ಮ RCB ಕಪ್ ಗೆಲ್ಲಿ ಅಂದ್ಬಿಟ್ಟು ತರ್ತಿರ್ತೀವಿ ಬಂದಿದ್ದೀವಿ. ಬ್ಲಾಗ್ ಮಾಡ್ತಾ ಇದೀವಿ. ಈ ಸತಿ ಏನ್ ಮಾಡ್ತಾರ ಗೊತ್ತಿಲ್ಲ. ಇನ್ನು 1050 ಮೆಟ್ಲಿದೆ. ಕಾಲೇಜ್ ಎಲ್ಲ ರಜಾ ಹಾಕ್ಬಿಟ್ಟು ಬರ್ತಾರೆ. ಕಾಲೇಜ್ ಎಲ್ಲ ಬಂಕ್ ಹಾಕಿ ಬರ್ತಾರೆ. ಉಗಿರು ಮೊಕ್ಕೆ ಹೇಳ್ತೀನಿ. ಹೌದೌದು. ಸೊ ಇವಾಗ ಇನ್ನೇನು ಒಂದು 500 ಮೆಟ್ಲಿರ್ಬೋದು. ಹೇಳ್ತಾನೆ ಇದ್ದೀನಿ ಅವ್ರಿಗೆ ಬೇಗ ಹೋಗೋಣ ಅಂದ್ರೆ ಟೈಮ್ ಆಯ್ತು. ವಾಚಲ್ಲಿ ಬೇರೆ ಚಾರ್ಜ್ ಖಾಲಿ ಆಗಿದೆ. ಫೋನಲ್ಲಿ ಟೈಮ್ ನೋಡೋಣ ಅಂದ್ರೆ ಫೋನಲ್ಲಿ ವಿಡಿಯೋ ಶೂಟ್ ಆಗ್ತಿದೆ. ಟೈಮ್ ನೋಡಕ್ಕೆ ಟೈಮ್ ಸಿಗ್ತಾ ಇಲ್ಲ. ನಮ್ಮ ಮನ್ಸು ನಂಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಆಯ್ತು ಬಿಡು. ಟೈಮ್ ಎಲ್ಲ ಯಾಕೆ ಏನಂತೀರ ಅಷ್ಟೇ. ನೀವು ಇಲ್ಲಿ ಹೋಗ್ಬೇಕಂದ್ರೆ ಸುಮಾರು ದೇವಾಲಯಗಳನ್ನು ಕಣ್ತುಂಬಿಕೊಳ್ಳಬಹುದು. ಪ್ರತಿಯೊಂದು 1000 ಮೆಟ್ಲಿಗೊಂದು ದೇವಸ್ಥಾನ ತುಂಬ ಚೆನ್ನಾಗಿ ಅದ್ಭುತವಾಗಿದೆ. ಇಲ್ಲಿ ಮುಖ್ಯವಾದದ್ದು ಶ್ರೀ ಪ್ರಸನ್ನ ಆಂಜನೇಯ ಅಂತ ಒಂದು ದೇವಾಲಯವಿದೆ. ಇನ್ನೊಂದು 5 ಕಿಲೋಮೀಟರ್ ಇರ್ಬೋದು. ಇನ್ ಕ್ಯಾಮ್ರಾಮನ್ ಮುಂದೆ ನೋಡ್ಕೊಂತೀರ, ಎಲ್ಲೆಲ್ಲ ನೋಡ್ಕೊಂಡ್ ಬರ್ತಾರೆ. ಬನ್ನಿ ಹೋಗೋಣ. ಇನ್ನೊಂದು 5 ಕಿಲೋಮೀಟರ್ ರೀಚ್ ಆಗ್ತೀವಿ. ಮುರಿ ಅಂದ್ರೆ ಇಲ್ಲಿ ಮುಂಚೆ ಎಲ್ಲ ಯಾವ್ದಾದ್ರು ಕೋರಿಕೆ ಇರುತ್ತಲ್ಲ, ಆ ಕೋರಿಕೆ ಏನಾದರೂ ಅವರಿಗೆ ನೆರವೇರಿದ್ರೆ ಇಲ್ಲಿ 300 ಮೆಟ್ಟಲಿಗಳು ಇವೆ. ಸೊ ಈ ಮೆಟ್ಟಿಗಳಲ್ಲಿ ಬರೀ ಮೊಣಕಾಲಲ್ಲೇ ಸ್ಟೆಪ್ಸ್ ಹತ್ತುತ್ತಾರೆ. ತುಂಬ ಕಷ್ಟ ಆಗುತ್ತೆ, ಆದರೂ ಕಷ್ಟಪಟ್ಟು ಹತ್ತಿರುತ್ತಾರೆ. ಸೊ ನೀವು ಏನಾದರೂ ಬಂದಾಗ ಈ ಥರ ಟ್ರೈ ಮಾಡಿ, ನಿಮಗೂ ಒಳ್ಳೇದಾಗಲಿ, ಆ ದೇವ್ರು ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವು ಬೆಟ್ಟದ ಮೇಲೆ ತಲುಪಿದ ನಂತರ ಅಂದರೆ ತಿರುಮಲಕ್ಕೆ ತಲುಪಿದ ನಂತರ ನಿಮ್ಮದು ಲಗೇಜು ರಸೀದಿ ಏನಿರುತ್ತೋ ಹೋಗಿ ಅಲ್ಲಿ ಕೊಟ್ಟರೆ ನಿಮ್ಮ ಲಗೇಜು ವಾಪಸ್ ಕೊಡ್ತಾರೆ. ಇದಕ್ಕೆ ಫ್ರೀ ಸರ್ವಿಸ್ ಇರುತ್ತೆ, ಯಾವುದೇ ತರಹ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ನನಗಿದ್ರ ಒಂಥರ ಸಂತೋಷ. ಹೋಗ್ತಿದ್ದೀವಿ, ರೋಡಲ್ಲೆಲ್ಲ ಕರೆದಿದ್ದೀವಿ. ಏನಿದೆ ಒಳ್ಳೆ ಶಂಡ ಇದ್ದಂಗಿದೆಯಾ.
ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ದರ್ಶನ ಎಲ್ಲ ಇವಾಗ ತಾನೇ ಮುಗೀತು ನೋಡಿ. ನಿಮಗೂ ಕ್ಲಿಪ್ಸ್ ತೋರಿಸ್ತೀನಿ, ಬಟ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ.